ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅಮೆರಿಕ ಹಾಗೂ ಇರಾನ್ ನಡುವೆ ಇನ್ನೊಂದು 60 ಗಂಟೆಗಳ ಒಳಗೆ ಎರಡನೇ ಸುತ್ತಿನ ಮಾತುಕತೆಗಳಾಗೋ ಸಾಧ್ಯತೆಗಳಿವೆ ಅಂತ ಅಮೆರಿಕ ಹಾಗೂ ಪಾಕಿಸ್ತಾನಗಳು ಹೇಳ್ತಾ ಇರೋ ಹೊತ್ತಲ್ಲೇ ಇರಾನ್ ಪಾಕಿಸ್ತಾನದ ಗಡಿ ಸಮೀಪ ಪಾಕ್ ಉಗ್ರರ ವಿರುದ್ಧ ಒಂದು ಕಾರ್ಯಾಚರಣೆಯನ್ನು ಮಾಡಿದೆ. ಅದರಲ್ಲಿ ಪಾಕ್ ಮೂಲದ ಸಾಕಷ್ಟು ಉಗ್ರರನ್ನು ಹೊಡೆದು ಹಾಕಿರೋದಾಗಿ ಇರಾನ್ ಹೇಳ್ತಾ ಇದೆ. ಮತ್ತೊಂದು ಕಡೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥನ ವಿರುದ್ಧ ಇರಾನಿ ಮಾಧ್ಯಮಗಳು ಬೆಂಕಿ ಕಾರ್ತಾ ಇರೋ ಹೊತ್ತಲ್ಲೇ ಆಫ್ಘನಿಸ್ತಾನದ ವಿದೇಶಾಂಗ ಸಚಿವ ಮುತ್ತಕಿ ಇರಾನ್ನ ವಿದೇಶಾಂಗ ಸಚಿವ ಅರಾಕ್ಚಿ ಜೊತೆ ಮಾತುಕತೆಗಳನ್ನು ಮಾಡಿದ್ದಾರೆ. ಒಂದು ಕಡೆ ಪಾಕಿಸ್ತಾನ ಹಾಗೂ ಆಫ್ಘನಿಸ್ತಾನಗಳ ನಡುವೆ ಪರಿಸ್ಥಿತಿ ಉದ್ವಿಗ್ನಗೊಂಡಿರುವಾಗಲೇ ಇರಾನ್ನ ವಿದೇಶಾಂಗ ಸಚಿವರ ಜೊತೆ ಆಫ್ಘನ್ನ ಮಾತುಕತೆಗಳು ಮತ್ತು ಅದೇ ಸಂದರ್ಭದಲ್ಲಿ ಪಾಕಿಸ್ತಾನದ ಉಗ್ರರ ವಿರುದ್ಧ ಇರಾನ್ ಕಾರ್ಯಾಚರಣೆಯನ್ನು ಮಾಡಿರುವುದು, ಇದೆಲ್ಲ ಕೂಡ ಪಶ್ಚಿಮ ಏಷ್ಯಾದ ಬೆಳವಣಿಗೆಗಳ ಬಗ್ಗೆ ಬೇರೆಯದ್ದೇ ಸಂದೇಶವನ್ನು ರವಾನೆ ಮಾಡ್ತಾ ಇದೆ. ಇದರ ಜೊತೆಗೆ ಅಮೆರಿಕಾದ ಬ್ಯಾರಿಕೇಡ್ಗಳ ನಡುವೆ ಕೂಡ ಇರಾನ್ನ ಸುಮಾರು 30ಕ್ಕೂ ಹೆಚ್ಚು ಹಡಗುಗಳು ಆ ಮಾರ್ಗದಲ್ಲಿ ಅಮೆರಿಕಾದ ಕಣ್ಣಿಗೆ ಧೂಳೆರಚಿ ಹೋಗಿವೆ ಅನ್ನೋ ಮಾಹಿತಿ ಕೂಡ ಹೊರಬೀಳ್ತಾ ಇದೆ. ಹಾಗಾದರೆ ಇರಾನ್ ಪಾಕಿಸ್ತಾನದ ಗಡಿಯಲ್ಲಿ ಏನು ಮಾಡ್ತಾ ಇದೆ? ಆಫ್ಘನಿಸ್ತಾನದ ಮಾತುಕತೆಗಳೇನು? ಅಮೆರಿಕಾದ ಬ್ಲಾಕೇಡ್ ಎಷ್ಟರ ಮಟ್ಟಿಗೆ ಅಲ್ಲಿ ಯಶಸ್ವಿ ಆಗ್ತಾ ಇದೆ? ಬನ್ನಿ ನೋಡೋಣ. ಗೆಳೆಯರೆ, ಅಮೆರಿಕ ಹಾಗೂ ಇರಾನ್ ನಡುವೆ ಸೀಸ್ ಫೈರ್ ಮತ್ತೆ ವಿಸ್ತರಣೆ ಆಗಿದೆ. ಈ ನಡುವೆ ಶನಿವಾರ ಅಥವಾ ಭಾನುವಾರದ ಹೊತ್ತಿಗೆ ಇರಾನ್ ಮಾತುಕತೆಗಳಿಗೆ ಬರುವ ಬಗ್ಗೆ ಟ್ರಂಪ್ ಆಶಾವಾದವನ್ನು ವ್ಯಕ್ತಪಡಿಸಿದ್ದಾರೆ. ಪಾಪ ಟ್ರಂಪ್ದೇನಿದೆ, ಪಾಕಿಸ್ತಾನದ ಫೇವರೇಟ್ ಫೀಲ್ಡ್ ಮಾರ್ಷಲ್ ಹೇಳಿದ್ದನ್ನು ನಂಬಿ ಅವರಲ್ಲಿನ ಮಾಧ್ಯಮಗಳ ಮುಂದೆ ಹೇಳ್ತಾರೆ ಅಥವಾ ಟ್ರೂತಲ್ಲಿ ಬರ್ಕೋತಾರೆ. ಜೊತೆಗೆ ಟ್ರಂಪ್ ನ್ಯಾಟೋ ಹಾಗೂ ಯುರೋಪಿಯನ್ ದೇಶಗಳ ನಿಲುವೇನು ಅನ್ನೋದನ್ನು ಕೂಡ ಕಾದು ನೋಡ್ತಾ ಇರೋ ಹಾಗಿದೆ. ಇನ್ನು ಇರಾನ್ ಅಮೆರಿಕ ತನ್ನ ಬ್ಲಾಕೇಡನ್ನು ತೆಗೆಯುವವರೆಗೆ ನಾವು ಮಾತುಕತೆಗೆ ಬರೋದಿಲ್ಲ ಅಂತ ಹೇಳ್ತಾ ಇರೋದು ಮಾತ್ರ ಅಲ್ಲ, ಅಮೆರಿಕ ದಿಗ್ಬಂಧನ ಹಾಕ್ಕೊಂಡಿದ್ರೂ ಕೂಡ ನಮ್ಮ ಹಡಗುಗಳು ಗಲ್ಫ್ ಆಫ್ ಓಮನ್ನಲ್ಲಿ ಸುರಕ್ಷಿತವಾಗಿ ಸಂಚರಿಸ್ತಾ ಇವೆ ಅಂತ ಇರಾನ್ ಹೇಳಿಕೊಂಡಿದೆ. ಅಷ್ಟು ದೊಡ್ಡ ಸಮುದ್ರದಲ್ಲಿ ಅವುಗಳನ್ನು ಟ್ರೇಸ್ ಮಾಡೋದು ಕಷ್ಟ ಆಗುತ್ತೆ. ಇನ್ನು ಶಾಡೋ ಫ್ಲೀಟುಗಳು ಸಿಗ್ನಲ್ ಅನ್ನು ಆಫ್ ಮಾಡಿಕೊಂಡೇ ಹೋಗುತ್ತವೆ. ಹೀಗಾಗಿ ಅಮೆರಿಕಾದ ಬ್ಲಾಕೇಡ್ ನಡುವೆ ಕೂಡ ಇರಾನಿನ ಸುಮಾರು 34ಕ್ಕೂ ಹೆಚ್ಚು ಹಡಗುಗಳು ಸ್ಲಿಪ್ ಆಗಿವೆ. $900 ಮಿಲಿಯನ್ ಮೌಲ್ಯದ ತೈಲವನ್ನು ಅಮೆರಿಕಾದ ಮೂಗಿನ ಅಡಿಯಲ್ಲೇ ಇರಾನ್ ಗಲ್ಫ್ ಆಫ್ ಓಮನ್ನನ್ನು ದಾಟಿಸಿ ಎಲ್ಲೆಲ್ಲಿಗೆ ತಲುಪಿಸಬೇಕೋ ಅಲ್ಲಿಗೆ ತಲುಪಿಸಿದೆ ಅನ್ನೋ ಸುದ್ದಿಗಳು ಬರ್ತಾ ಇವೆ. ಇದು ಅಮೆರಿಕಾದ ಬ್ಲಾಕೇಡ್ ಎಷ್ಟರ ಮಟ್ಟಿಗೆ ಅಲ್ಲಿ ಕೆಲಸ ಮಾಡ್ತಾ ಇದೆ ಅನ್ನೋದನ್ನು ತೋರಿಸ್ತಾ ಇದೆ. ಇನ್ನು ಮತ್ತೊಂದು ಕಡೆ ಭಾರತದ ಕಡೆಗೆ ಬರ್ತಾ ಇದ್ದ ಹಡಗುಗಳನ್ನು ಇರಾನ್ ಸೀಸ್ ಮಾಡಿದೆ. ಅದರಲ್ಲಿ ಒಂದು ಎಪಿನಾಮಿಡೋಸ್, ಇದು ಲೈಬೀರಿಯಾದ ಬಾವುಟವನ್ನು ಹೊಂದಿದ್ದ ಹಡಗು, ಗುಜರಾತಿನ ಮುಂದ್ರಾ ಪೋರ್ಟ್ ಕಡೆಗೆ ಬರ್ತಾ ಇತ್ತು. ಇನ್ನೊಂದು ಫ್ರಾನ್ಸಿಸ್ಕಾ, ಇದು ಹಿಮಾಲಯನ್ ಎಕ್ಸ್ಪ್ರೆಸ್ ಅನ್ನೋ ಕಂಪನಿಗೆ ಸೇರಿದ್ದ ಹಡಗು, ಶ್ರೀಲಂಕಾ ಕಡೆಗೆ ಹೋಗ್ತಾ ಇತ್ತು ಅಂತ ಹೇಳ್ತಾರೆ. ಮತ್ತೊಂದು ಹಡಗನ್ನು ಕೂಡ ಇರಾನ್ ಸೀಸ್ ಮಾಡಿದೆ. ಅದರ ಹೆಸರು ಯುಫೇರಿಯಾ, ಸೌದಿ ಅರೇಬಿಯಾ ಅಥವಾ UAEಗೆ ಹೋಗ್ತಾ ಇದ್ದ ಹಡಗದು ಅಂತ ಹೇಳ್ತಾ ಇದ್ದಾರೆ. ಈ 3 ಹಡಗುಗಳು ಹಾರ್ಮೋಜಲ್ಲಿ IRGCಯ ನಿಯಮಗಳನ್ನು ಉಲ್ಲಂಘನೆ ಮಾಡಿದ ಕಾರಣಕ್ಕೆ, ಅಲ್ಲಿನ ಸಂಚಾರದ ಸುರಕ್ಷತೆ ಮತ್ತು ಶಿಸ್ತಿನ ನಿಯಮಗಳನ್ನು ಉಲ್ಲಂಘಿಸಿದ ಕಾರಣಕ್ಕೆ ನಾವು ವಶಪಡಿಸ್ಕೊಂಡಿದ್ದೀವಿ ಅಂತ IRGC ಹೇಳ್ಕೊಂಡಿದೆ. ಇದರಲ್ಲಿ ಎಪಿನಾಮಿಡೋಸ್ ಮೇಲೆ ಇರಾನ್ ಗುಂಡಿನ ದಾಳಿ ಮಾಡಿದ್ದು ಅದರ ಬ್ರಿಡ್ಜ್ ಡ್ಯಾಮೇಜ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಈ 3 ಹಡಗುಗಳನ್ನು ಇರಾನ್ ಕರಾವಳಿಗೆ ತಗೊಂಡು ಹೋಗಲಾಗಿದೆ. ನಾನು ಈ ವಿಡಿಯೋ ಮಾಡೋವರೆಗೆ ಈ ಬಗ್ಗೆ ಭಾರತ ಅಧಿಕೃತವಾಗಿ ಏನನ್ನೂ ಹೇಳಿರಲಿಲ್ಲ. ಆದರೆ ಕಳೆದ ವಾರ ಭಾರತದ ಹಡಗೊಂದರ ಮೇಲೆ ಇರಾನ್ ದಾಳಿ ಮಾಡಿ ಹಿಂದಕ್ಕೆ ಕಳುಹಿಸ್ತಲ್ಲ, ಆ ಹಡಗಿನ ಬಗ್ಗೆ ಒಂದಷ್ಟು ಸುದ್ದಿಗಳು ಬರೋದಕ್ಕೆ ಶುರುವಾಗಿದ್ವು. ಇರಾನಿನ IRGCಗೆ ಹಣ ಕೊಡಬೇಕಿತ್ತು, ಅದನ್ನು ಬಿಟ್ಕಾಯಿನ್ನಲ್ಲಿ ಕೊಡಬೇಕು ಅಂತ IRGCಯ ಹೆಸರಲ್ಲಿ ಆ ಹಡಗಿನ ಕ್ಯಾಪ್ಟನನ್ನು ಕಾಂಟ್ಯಾಕ್ಟ್ ಮಾಡಲಾಯ್ತಂತೆ. ಅದರಂತೆ ಸನ್ಮಾರ್ ಹೆರಾಲ್ಡ್ ಹಡಗಿನ ಕ್ಯಾಪ್ಟನ್ ದೊಡ್ಡ ಮೊತ್ತದ ಹಣವನ್ನು ಡಾಲರ್ ರೂಪದಲ್ಲಿ ಕಾಲ್ ಮಾಡಿದ ವ್ಯಕ್ತಿಗೆ ಟ್ರಾನ್ಸ್ಫರ್ ಮಾಡಿದ್ದ. ನಿಮಗೆ ಅನುಮತಿ ಸಿಕ್ಕಿದೆ ಅಂತ ಹಣ ಪಡೆದವರು ಹೇಳಿದರು. ಆದರೆ ಹಾಗೆ ಕಾಲ್ ಮಾಡಿ ಹಣ ಟ್ರಾನ್ಸ್ಫರ್ ಮಾಡಿಕೊಂಡವರು ಸೈಬರ್ ಕ್ರಿಮಿನಲ್ಗಳಾಗಿದ್ದರು. ಒರಿಜಿನಲ್ IRGCಗೆ ಹಣ ತಲುಪಿರಲಿಲ್ಲ. ಹೀಗಾಗಿ ಅವರು ಆ ಹಡಗನ್ನು ಅಡ್ಡಗಟ್ಟಿ ವಾಪಸ್ ಕಳುಹಿಸಿದ್ದಾರೆ ಅನ್ನೋ ಸುದ್ದಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಹಾಗೂ ಕೆಲ ಮೇನ್ ಸ್ಟ್ರೀಮ್ ಮೀಡಿಯಾಗಳಲ್ಲಿ ಕೂಡ ಕಾಣಿಸ್ಕೊಂಡ್ವು. ಈಗ ಆ ಸುದ್ದಿಯನ್ನು ಸುಳ್ಳು ಅಂತ ಭಾರತ ಹೇಳಿದೆ. ಭಾರತದ ಹಡಗುಗಳು ಯಾರಿಗೂ ಹಣ ಪಾವತಿ ಮಾಡಿಲ್ಲ, ಹಾರ್ಮೋಜಲ್ಲಿ ಕೂಡ ಹಣ ಪಾವತಿ ಮಾಡಿ ಅನುಮತಿಯನ್ನು ಪಡೀತಿಲ್ಲ ಅಂತ ಹೇಳಿರೋ ಭಾರತ ಈ ಬಗ್ಗೆ ಚೆನ್ನೈ ಮೂಲದ ಸನ್ಮಾರ್ ಕಂಪನಿಯ ಜೊತೆ ಮಾತಾಡಿದ್ದೀವಿ. ಅವರು ಕೂಡ ಅಂಥದ್ದೇನೂ ಇಲ್ಲ, ಹಣ ವರ್ಗಾವಣೆ ಬಗ್ಗೆ ಹರಡ್ತಾ ಇರೋ ಸುದ್ದಿಗಳು ಸುಳ್ಳು ಅಂತ ಹೇಳಿದ್ದಾರೆ ಅಂತ ಭಾರತದ ಮಿನಿಸ್ಟ್ರಿ ಆಫ್ ಪೋರ್ಟ್ಸ್ನ ಅಡಿಷನಲ್ ಸೆಕ್ರೆಟರಿ ತಿಳಿಸಿದ್ದಾರೆ. ಇಲ್ಲಿ ಭಾರತ ಇರಾನ್ಗೆ ನಾವು ಯಾವ ಹಣವನ್ನು ಪಾವತಿ ಮಾಡ್ತಾ ಇಲ್ಲ, ಟೋಲನ್ನು ಕೂಡ ನಾವು ಕೊಡ್ತಾ ಇಲ್ಲ ಅಂತ ಹೇಳ್ಕೊಳ್ತಾ ಇದೆ. ಇನ್ನು ಇದೆಲ್ಲದರ ನಡುವೆ
ಪಾಕಿಸ್ತಾನಕ್ಕೆ ಇರಾನ್ ಮತ್ತೊಂದು ಶಾಖನ್ನು ಕೊಟ್ಟಿದೆ. ನಿನ್ನೆ ಅಷ್ಟೇ ಇರಾನಿನ ಮಾಧ್ಯಮಗಳು ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ನನ್ನು ಫ್ರಾಡ್ ಅಂತ ಕರೆದಿದ್ವು, ಡಬಲ್ ಗೇಮ್ ಮಾಡ್ತಾ ಇದ್ದಾನೆ ಅಂತ ಹರಿಹಾಯ್ದಿದ್ವು. ಅದರ ಬೆನ್ನಲ್ಲೇ ಸಿಸ್ತಾನ್ ಬಲೂಚಿಸ್ತಾನದ ಸಮೀಪ ಇರೋ ರಸ್ಕ್ ಬಾರ್ಡರಲ್ಲಿ ಇರಾನ್ ಪಾಕಿಸ್ತಾನದ ಒಂದಷ್ಟು ಜನ ಉಗ್ರರನ್ನು ಕೊಂದಿರುವುದಾಗಿ ಹೇಳಿಕೊಂಡಿದೆ. ಈ ಬಗ್ಗೆ ವರದಿ ಪ್ರಕಟಿಸಿರುವ ಇರಾನ್ನ IRGC ಅಧಿಕೃತ ಮಾಧ್ಯಮ ತಸ್ನೀಮ್, ಪಾಕಿಸ್ತಾನದ ಗಡಿ ದಾಟಿ ಬಂದು ಇರಾನ್ನಲ್ಲಿ ಉಗ್ರ ಕೃತ್ಯಗಳನ್ನು ಮಾಡೋದಕ್ಕೆ ಸಂಚು ರೂಪಿಸ್ತಾ ಇದ್ದ ಜೈಷ್ ಅಲ್ ಜುಲ್ಮ್ ಅನ್ನೋ ಉಗ್ರ ಸಂಘಟನೆಯ ಸದಸ್ಯರನ್ನು ಹೊಡೆದು ಕೊಂದಿರೋದಾಗಿ ಹೇಳಿದೆ. ಗೆಳೆಯರೆ, ಇರಾನ್ನ ಗಡಿಯಲ್ಲಿ ಪಾಕಿಸ್ತಾನ ಉಗ್ರರನ್ನು ಒಳನುಗ್ಗಿಸೋದು ಇದೇನು ಹೊಸ್ತಲ್ಲ. ಪಾಕ್ ತನ್ನ ಅಕ್ಕಪಕ್ಕದ ಎಲ್ಲ ದೇಶಗಳಿಗೂ ಕೂಡ ಉಗ್ರರನ್ನು ನುಗ್ಗಿಸುವ ಕೆಲಸವನ್ನು ಮಾಡುತ್ತೆ. ಇರಾನ್ನ ಗಡಿಯಲ್ಲಿ ಜೈಷ್ ಅಲ್ ಅದಲ್ ಅನ್ನೋ ಸುನ್ನಿ ಉಗ್ರ ಸಂಘಟನೆ ಕೆಲಸ ಮಾಡ್ತಾ ಇದೆ. ಅದನ್ನು ಪೋಷಿಸ್ತಾ ಇರೋದು ಪಾಕಿಸ್ತಾನ. ಅದಕ್ಕೆ ಸೌದಿ ಕೂಡ ಒಂದಷ್ಟು ಹಣಕಾಸಿನ ನೆರವನ್ನು ಕೊಡುತ್ತೆ. ಇಲ್ಲಿ ಇರಾನ್ ಅನ್ನೋ ಶಿಯಾ ದೇಶದ ಮೇಲೆ ಸೌದಿ ಅನ್ನೋ ಸುನ್ನಿ ದೇಶಕ್ಕೆ ಸಿಟ್ಟಿದೆ. ಅವರಲ್ಲಿ ಉಗ್ರ ಚಟುವಟಿಕೆಗಳಾಗಲಿ ಅಂತ ಬಯಸ್ತಾರೆ. ಅದನ್ನು ಅಲ್ ಅದಲ್ ಮಾಡುತ್ತೆ. ಅವರಿಗೆ ISI ಮೂಲಕ ಸೌದಿ ಹಣಕಾಸಿನ ನೆರವನ್ನು ಕೂಡ ಕೊಡುತ್ತೆ. ಇನ್ನು ಈ ಜೈಷ್ ಅಲ್ ಅದಲ್ ಅನ್ನೋ ಸಂಘಟನೆ ವಿಷಯಕ್ಕೇನೆ ಈ ಹಿಂದೆ 2024ರಲ್ಲಿ ಇರಾನ್ ಪಾಕಿಸ್ತಾನದ ಮೇಲೊಂದು ಸರ್ಜಿಕಲ್ ಸ್ಟ್ರೈಕನ್ನು ಮಾಡಿತ್ತು. ಅದು ನಿಮಗೆ ನೆನಪಿರಬೇಕು. ಆ ಸಂಘಟನೆ ಇನ್ನೂ ಅಲ್ಲಿ ಆ್ಯಕ್ಟಿವ್ ಆಗಿದೆ. ಇನ್ನು ಈ ಜೈಷ್ ಅಲ್ ಜುಲ್ಮ್ ಯಾವುದು ಅಂತ ನೀವು ಅಂದ್ಕೋತಾ ಇರಬೇಕು. ಇದು ಬೇರೆ ಯಾವುದೋ ಹೊಸ ಸಂಘಟನೆ ಅಲ್ಲ. ಜೈಷ್ ಅಲ್ ಅದಲ್ನೇ ಇರಾನ್ ಜುಲ್ಮ್ ಅಂತ ಕರೆಯುತ್ತೆ. ಇಲ್ಲಿ ಅದಲ್ ಅಂದರೆ ನ್ಯಾಯ ಅಂತ ಅರ್ಥ, ಜುಲ್ಮ್ ಅಂದರೆ ಅಪರಾಧ, ಅನ್ಯಾಯ ಅಂತ. ಈ ಜೈಷ್ ಇರಾನ್ ಅನ್ನೋ ಶಿಯಾ ದೇಶದಲ್ಲಿನ ಸುನ್ನಿಗಳಿಗೆ ನ್ಯಾಯ ಕೊಡಿಸೋ ಸಂಘಟನೆ ತನ್ನದು ಅಂತ ಹೇಳ್ಕೊಳ್ಳುತ್ತೆ. ಹೀಗಾಗಿ ಅವರದನ್ನು ಅದಲ್ ಅಂತ ಕರ್ಕೋತಾರೆ. ಆದರೆ ನ್ಯಾಯ ಅನ್ನೋದನ್ನು ಇರಾನ್ ಒಪ್ಪೋದಿಲ್ಲ. ಅವರದನ್ನು ಜುಲ್ಮ್, ಅಪರಾಧ ಅಥವಾ ಅನ್ಯಾಯ ಅಂತ ಕರೀತಾರೆ. ಈ ಜೈಷ್ ಎ ಅದಲ್ಲೇ ಜೈಷ್ ಎ ಜುಲುಮ್ ಕೂಡ. ಇನ್ನು ಇದನ್ನು ಸಾಕ್ತಾ ಇರೋದು ಪಾಕಿಸ್ತಾನ. ಇದು ಆಫ್ಘನಿಸ್ತಾನದಲ್ಲಿ ಕೂಡ ಕೆಲಸ ಮಾಡುತ್ತೆ, ಬಲೂಚಿಸ್ತಾನದಲ್ಲಿ ಕೂಡ ಇದು ಕೆಲಸ ಮಾಡುತ್ತೆ. ಅಲ್ಲಿದು ಇಸ್ಲಾಮಿಕ್ ಸ್ಟೇಟ್ ಖೊರಾಸಾನಿ ಅನ್ನೋ ಬ್ಯಾನರನ್ನು ಹಾಕ್ಕೊಳ್ಳುತ್ತೆ. ಗೆಳೆಯರಲ್ಲಿ ಭಯೋತ್ಪಾದಕರು ಅವರೇ, ಹಣ ಕೊಡೋದು ISI. ಆದರೆ ಇರಾನ್ನಲ್ಲಿ, ಆಫ್ಘನಿಸ್ತಾನದಲ್ಲಿ ಈ ಸಂಘಟನೆಯ ಹೆಸರು ಬದಲಾಗುತ್ತೆ, ಕೆಲಸ ಮಾಡಿಸೋ ನಾಯಕರು ಬದಲಾಗ್ತಾರೆ, ಅಷ್ಟೇ ವ್ಯತ್ಯಾಸ. ಸ್ನೇಹಿತರೆ, ನೀವು ಕೂಡ ಯೂಟ್ಯೂಬರ್ ಆಗಬೇಕಾ? ನೀವೀಗಾಗಲೇ ಯೂಟ್ಯೂಬ್ ಚಾನಲ್ ಮಾಡಿದಿರಿ, ಆದರೆ ಅದನ್ನು ಹೇಗೆ ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋದು ನಿಮಗೆ ಗೊತ್ತಾಗ್ತಾ ಇಲ್ವಾ? ನಿಮ್ಮ ಹತ್ರ ಟ್ಯಾಲೆಂಟ್ ಇದೆ, ಅದನ್ನು ಜನಕ್ಕೆ ತಲುಪಿಸಬೇಕು, ಅದಕ್ಕೊಂದು ದಾರಿ ಬೇಕಾ? ನೀವು ಮಾಡ್ತಾ ಇರೋ ವ್ಯಾಪಾರಕ್ಕೆ ನೀವೇ ಪಬ್ಲಿಸಿಟಿ ತಗೋಬೇಕಾ? ಈ ಥರದ್ದು ಏನೇ ಐಡಿಯಾ ನಿಮಗಿದ್ರು ನಿಮ್ಮಂಥವರಿಗಾಗಿನೇ ಒಂದು ಯೂಟ್ಯೂಬ್ ತರಬೇತಿ ಕಾರ್ಯಾಗಾರವನ್ನು 24, 25, 26ನೇ ತಾರೀಕು ನಾವು ಆಯೋಜಿಸ್ತಾ ಇದ್ದೀವಿ. ಅದರಲ್ಲಿ ಸ್ಕ್ರಿಪ್ಟ್ ರೈಟಿಂಗ್, ಎಡಿಟಿಂಗ್, ವಾಯ್ಸ್ ಮಾಡ್ಯುಲೇಷನ್, ಕ್ಯಾಮರಾ, ಯೂಟ್ಯೂಬ್ ಮತ್ತು ಇನ್ನಿತರ ಸೋಷಿಯಲ್ ಮೀಡಿಯಾ ಆಪ್ಟಿಮೈಸೇಷನ್, ಸೆಕ್ಯೂರಿಟಿ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಬಳಸಿ ನೀವು ಹೆಚ್ಚು ಜನರನ್ನು ತಲುಪೋದು ಹೇಗೆ ಅನ್ನೋ ಬಗ್ಗೆ ತರಬೇತಿ ಕೊಡಲಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ 9972729459 9972379459 ನಂಬರ್ಗೆ ಕರೆ ಮಾಡಿ. ಈಗ ಇರಾನ್ ಒಂದು ಕಡೆ ಹೊತ್ತಿ ಉರಿತಾ ಇರೋ ಸಂದರ್ಭದಲ್ಲಿ ಅಲ್ಲಿ ಉಗ್ರ ಕೃತ್ಯಗಳನ್ನು ನಡೆಸೋದಕ್ಕೆ ಅಮೆರಿಕ ಒಂದಷ್ಟು ಭಯೋತ್ಪಾದಕರನ್ನು ಇರಾನ್ನ ಒಳಗೆ ನುಸುಳಿಸ್ತಾ ಇದೆ ಅನ್ನೋದು ಹೊಸ ಸುದ್ದಿ ಏನಲ್ಲ. ಈ ಹಿಂದೆ ಅಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಗಳು ನಡೆದವಲ್ಲ, ಆಗ ಕೂಡ ಪಾಕಿಸ್ತಾನದ ಮೂಲಕ ಭಯೋತ್ಪಾದಕರು ಹಾಗೂ ಆಯುಧಗಳು ಇರಾನಿನ ಒಳಗೆ ಹೋಗಿದ್ವು ಅಂತ ಹೇಳಲಾಯಿತು. ಅವತ್ತೂ ಅಲ್ಲಿ ಪಾಕಿಸ್ತಾನ ಇದೇ ಜೈಷ್ ಅಲ್ ಅದಲ್ಲನ್ನೇ ಬಳಸ್ಕೊಳ್ತು. ಈ ಜೈಷ್ ಇರಾನ್ನಲ್ಲಿ ಅಪರಾಧ ಕೃತ್ಯಗಳನ್ನು ಮಾಡಿ ಅಲ್ಲಿಂದ ಗಡಿ ದಾಟಿ ಪಾಕಿಸ್ತಾನಕ್ಕೆ ಬರುತ್ತೆ. ಬಲೂಚಿಸ್ತಾನದ ಗಡಿಯಲ್ಲಿ ಅವರ ಅಡಗು ತಾಣಗಳಿವೆ, ಅಲ್ಲಿ ಆಶ್ರಯವನ್ನು ಪಡ್ಕೋತಾರೆ, ಮತ್ತೆ ಇರಾನ್ಗೆ ಹೋಗಿ ಅಪರಾಧ ಕೃತ್ಯಗಳನ್ನು ಮಾಡ್ತಾರೆ. ಈಗ ರಸ್ಕ್ ಗಡಿ ಬಳಿ ಇರಾನಿ ಪಡೆಗಳು ಈ ಜೈಷ್ ಅಲ್ ಅದಲ್ ಅಥವಾ ಜೈಷ್ ಅಲ್ ಜುಲ್ಮ್ ಮೇಲೆ ದಾಳಿ ಮಾಡಿವೆ ಅಂತ ತಸ್ನೀಮ್ ವರದಿ ಹೇಳ್ತಾ ಇದೆ. ಇನ್ನು ಈ ಉಗ್ರರ ಬಗ್ಗೆ ಆಫ್ಘನಿಸ್ತಾನನೇ ಇರಾನ್ಗೆ ಮಾಹಿತಿಯನ್ನು ಕೊಡ್ತಾ ಗೊತ್ತಿಲ್ಲ. ಆದರೆ ಈ ಘಟನೆ ನಡೆದ ಬೆನ್ನಲ್ಲೇ ಇರಾನ್ ಮತ್ತು ಆಫ್ಘನಿಸ್ತಾನದ ವಿದೇಶಾಂಗ ಸಚಿವರ ನಡುವೆ ಮಾತುಕತೆಗಳಾಗಿವೆ. ಆಫ್ಘನಿಸ್ತಾನ ಕೂಡ ಮಾತುಕತೆಗಳ ಮೂಲಕ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ ಅಂತ ಇರಾನ್ಗೆ ಹೇಳಿದೆ ಅನ್ನೋ ವರದಿಗಳು ಬರ್ತಾ ಇವೆ. ಆದರೆ ಅದು ದೂರವಾಣಿ ಸಂಭಾಷಣೆ. ಅಲ್ಲಿ ಅವರೇನು ಮಾತಾಡಿದರು, ಇವರೇನು ಮಾತಾಡಿದರು ಅನ್ನೋದು ಮಾತಾಡಿದವರಿಗೆ ಮತ್ತು ಭಾಷಾಂತರಕಾರರಿಗೆ ಮಾತ್ರ ಗೊತ್ತಿರೋದಕ್ಕೆ ಸಾಧ್ಯ. ಇನ್ನು ಆಫ್ಘನಿಸ್ತಾನ ಇರಾನ್ ಹಾಗೂ ಅಮೆರಿಕ ಯುದ್ಧ ಶುರುವಾದ ದಿನದಿಂದಲೂ ಇರಾನ್ಗೆ ಬೆಂಬಲವನ್ನು ಸೂಚಿಸ್ತಾ ಬರ್ತಾ ಇದೆ. ಅವರು ಜಸ್ಟ್ ಅಮೆರಿಕದ ವಿರುದ್ಧ ತಮ್ಮ ಬೆಂಬಲವನ್ನು ಘೋಷಿಸಿದ್ದಾರೆ. ಇನ್ನು ಇರಾನ್ ಅನ್ನೋದು ಆಫ್ಘನಿಸ್ತಾನಕ್ಕೆ ತುಂಬ ಮುಖ್ಯ. ಅವರಿಗೆ ಸಮುದ್ರ ಮಾರ್ಗ ಸಿಗೋದಕ್ಕಿರೋದು 2 ಅವಕಾಶಗಳು, ಒಂದು ಇರಾನ್, ಇನ್ನೊಂದು ಪಾಕಿಸ್ತಾನ. ಪಾಕಿಸ್ತಾನವನ್ನು ಆಫ್ಘನಿಸ್ತಾನ ನಂಬೋದಿಲ್ಲ. ಜೊತೆಗೆ ಆ ಎರಡೂ ದೇಶಗಳ ನಡುವಿನ ಸಂಬಂಧಗಳು ಕೂಡ ಸರಿಯಿಲ್ಲ. ಹೀಗಾಗಿ ಇರಾನಿನ ಚಾಬಹಾರ್ ಆಫ್ಘನರಿಗೆ ಸರಕು ಸರಂಜಾಮುಗಳನ್ನು ಸಾಗಿಸೋದಕ್ಕಿರೋ ಲೈಫ್ ಲೈನ್ ಥರ ಕಾಣುತ್ತೆ.
ಸೊ ಇರಾನ್ ಹೆಚ್ಚು ದಿನಗಳ ಕಾಲ ಯುದ್ಧಗ್ರಸ್ತ ಆದರೆ, ಗಲ್ಫ್ ಆಫ್ ಒಮನ್ನಲ್ಲಿ ಅಮೆರಿಕ ನಾವೆಲ್ ಬ್ಯಾರಿಕೇಡ್ಗಳನ್ನು ಹಾಕೊಂಡೇ ಕೂತ್ರೆ, ಇಸ್ರೇಲ್ ಇರಾನ್ ಮೇಲೆ ದಾಳಿಗಳನ್ನು ಮುಂದುವರಿಸ್ತಲೇ ಹೋದರೆ ಆಫ್ಘನಿಸ್ತಾನದ ಸಪ್ಲೈ ರೂಟುಗಳು ಡಿಸ್ಟರ್ಬ್ ಆಗುತ್ತವೆ. ಹೀಗಾಗಿ ಆಫ್ಘನಿಸ್ತಾನ ಇರಾನ್ಗೆ ಇದನ್ನು ಬೇಗ ಮುಗಿಸ್ಕೊಂಡು ಬಿಡಿ ಅನ್ನೋ ಸಲಹೆಯನ್ನು ಕೊಟ್ಟಿರಲೂಬಹುದು. ಇನ್ನು ಪ್ರಾದೇಶಿಕ ಸಮಸ್ಯೆಗಳ ಬಗ್ಗೆ ಮತ್ತು ಇರಾನ್ ಹಾಗೂ ಆಫ್ಘನಿಸ್ತಾನದ ನಡುವಿನ ದ್ವಿಪಕ್ಷೀಯ ಸಂಬಂಧಗಳ ಬಗ್ಗೆ ಚರ್ಚೆ ಮಾಡಿರುವುದಾಗಿ ಆಫ್ಘನಿಸ್ತಾನ ಹೇಳ್ಕೊಳ್ಳುತ್ತೆ. ಆದರೆ ಯುದ್ಧ ಶುರುವಾದ ನಂತರ ಬಹುಶಃ ಇದು ಆರಾಕ್ಚಿ ಮತ್ತು ಮುತ್ತಕಿ ನಡುವಿನ ಮೊದಲ ಸಂಭಾಷಣೆ ಇರಬೇಕು. ಇಲ್ಲಿ ಗಮನಾರ್ಹ ಅನ್ನಿಸ್ತಾ ಇರೋದು ಮಾತುಕತೆ ನಡೆದಿರೋ ಟೈಮಿಂಗು. ಪಾಕಿಸ್ತಾನದ ಉಗ್ರರನ್ನು, ಆಫ್ಘನಿಸ್ತಾನಕ್ಕೆ ಕೂಡ ಬೇಕಾಗಿದ್ದ ಉಗ್ರರನ್ನು ಇರಾನ್ ತನ್ನ ನೆಲದಲ್ಲಿ ಹೊಡೆದು ಹಾಕಿದ ಸಂದರ್ಭದಲ್ಲೇ ಆಫ್ಘನಿಸ್ತಾನ ಇರಾನ್ನ ವಿದೇಶಾಂಗ ಸಚಿವರ ಜೊತೆ ಮಾತನಾಡಿದ್ದು ಕಾಕತಾಳೀಯ ಅಂತೇನೂ ಅನಿಸೋದಿಲ್ಲ. ಇದು ಗೆಳೆಯರೆ ಪಶ್ಚಿಮ ಏಷ್ಯಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.